ಸದ್ಯಕ್ಕೆ ಉತ್ತರಾಧಿಕಾರಿ ನೇಮಕವಿಲ್ಲ, ಸರ್ಕಾರಕ್ಕೆ ಮಾಹಿತಿ ರವಾನೆ. ಮೈಸೂರಿನಲ್ಲಿ ಮಹಾರಾಣಿ ಪ್ರಮೋದಾದೇವಿ ಹೇಳಿಕೆ. ನಾನು ದೆಹಲಿಗೆ ಸಂಪುಟ ವಿಸ್ತರಣೆಗೆ ಬಂದಿಲ್ಲ, ಸಂಪುಟ ವಿಸ್ತರಣೆ ಕಸರತ್ತು ಬೆಂಗಳೂರಿನಲ್ಲೇ ನಡೆಯುತ್ತದೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಅದು ಗೊತ್ತಾಗಲಿಲ್ಲ ನನಗೆ. ಅವರಿಗೆ 2 ಬಾರಿ ಕಳಿಸಿದ್ದೇನೆ, 2 ಲೆಟ್ರ್ ಕಳಿಸಿದ್ದೇನೆ. ಪಾಪ ನಾನು ಮರ್ತೋಯ್ತು ನನಗೆ. ಅದು ಇಂಗ್ಲೀಷ್ನಲ್ಲಿ ಕಳಿಸ್ಬೇಕಾಗಿತ್ತು, ಇಲ್ಲ ಉರ್ದುನಲ್ಲೋ ಇಂಗ್ಲೀಷ್ನಲ್ಲೋ. ಆ ಕನ್ನಡದಲ್ಲಿ ಕಳಿಸಿ ಅಪಚಾರ ಮಾಡಿದ್ದೇನೆ. ಅದು ಗೊತ್ತಾಗಲಿಲ್ಲ ನನಗೆ. ಮೊದಲೇ ಗೊತ್ತಾಗಿದ್ದರೆ ಬೇರೆ ಲ್ಯಾಂಗ್ವೇಜಲ್ಲಿ ಕಳಿಸ್ಬೋದಾಗಿತ್ತು. ಆ ಕಳಿಸಿರ್ತಕ್ಕಂಥ ಒಂದು ಪತ್ರದಲ್ಲಿ ಬಹುಶಃ ಅವ್ರಿಗೆ ಅರ್ಥವಾಗಿಲ್ಲದೆ ಇರ್ಬೋದು. ಜಮೀರ್ ಅಹಮದ್ ಖಾನ್ಗೆ ಕನ್ನಡದಲ್ಲಿ 2 ಪತ್ರ ಕಳುಹಿಸಿದ್ದೇನೆ. ಆಹ್ವಾನ ಕಳುಹಿಸಿಯೂ ಬರೆದಿದ್ದವರಿಗೆ ನಾವೇ ಸನ್ಮಾನ ಮಾಡಿ ಪಕ್ಷದಿಂದ ಆಚೆ ಕಳುಹಿಸುತ್ತೇವೆ. ಶಾಸಕ ಜಮೀರ್ ಅಹಮದ್ ಖಾನ್ಗೆ ಎಚ್ಡಿಕೆ ತಿರುಗೇಟು. ಕೇರಳ ರಾಜ್ಯಪಾಲರ ನೇಮಕ ವಿಚಾರ. ರಾಜ್ಯಪಾಲರಾಗಿ ಸದಾಶಿವಂ ನೇಮಕಕ್ಕೆ ವಿರೋಧ, ನಿರ್ಣಯ ಕೈಗೊಂಡ ವಕೀಲರು. ನಿತ್ಯಾನಂದ ಪುರುಷತ್ವ ಪರೀಕ್ಷೆ ವಿಚಾರ. ನಿತ್ಯಾನಂದ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಪುರುಷತ್ವ ಧ್ವನಿ ಪರೀಕ್ಷೆಗೆ ಹಾಜರಾಗುವಂತೆ ನಿತ್ಯಾಗೆ ಸೂಚನೆ.